ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಉತ್ಖನನದ ವೇಳೆಯಲ್ಲಿ 3 ಹೆಡೆಯ ನಾಗರಕಲ್ಲು ಸಿಕ್ಕಿದೆ. ಈ 12 ದಿನಗಳಲ್ಲಿ ಬಹುತೇಕ ಪ್ರತಿನಿತ್ಯ ಒಂದಲ್ಲ ಒಂದು ಪ್ರಾಚ್ಯಾವಶೇಷಗಳು ಗೋಚರ ಆಗ್ತಾ ಇರುವಂಥದ್ದು. ನಿಧಿ ಇರುವಲ್ಲಿ ನಾಗರ ಹಾವು ಇರುತ್ತೆ, ಹೀಗಾಗಿ ನಾಗರ ಮೂರ್ತಿಗಳು ಸಿಗ್ತಾ ಇದೆ ಅಂತ ಹೇಳಿ ಕೆಲವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇತಿಹಾಸ ತಜ್ಞರ ಹುಬ್ಬೇರುವಂತೆ ಮಾಡಿದೆ. ಲಕ್ಕುಂಡಿಯಲ್ಲಿ ನಿಧಿ ಕಾಯ್ತಿದೆಯಾ ಹಾವು? 3 ಹೆಡೆ ನಾಗರ ಹಿಂದಿದೆ ಹಲವು ಕೌತುಕ. ಐತಿಹಾಸಿಕ ದೇವಾಲಯಗಳ ತವರೂರಾಗಿರುವಂತಹ ಗದಗದ ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯವು ದಿನಕ್ಕೊಂದು ಅಚ್ಚರಿಯನ್ನ ಹೊರಹಾಕ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇರುವಂತಹ ಉತ್ಖನನದ 12ನೇ ದಿನದಲ್ಲಿ ಅತ್ಯಂತ ಅಪರೂಪದ ಹಾಗೂ ವಿಸ್ಮಯಕಾರಿ 3 ತಲೆಯುಳ್ಳ ನಾಗರ ಹಾವಿನ ಶಿಲ್ಪವೊಂದು ಪತ್ತೆಯಾಗಿತ್ತು. ಇತಿಹಾಸ ತಜ್ಞರು ಇದನ್ನ ನೋಡಿ ಹುಬ್ಬೇರಿಸಿದ್ರು. ಈ 12 ದಿನಗಳಲ್ಲಿ ಬಹುತೇಕ ಪ್ರತಿನಿತ್ಯ ಒಂದಲ್ಲ ಒಂದು ಪ್ರಾಚ್ಯಾವಶೇಷಗಳು ಗೋಚರ ಆಗ್ತಾ ಇದೆ. ನಿಧಿ ಇರುವಲ್ಲಿ ನಾಗರ ಹಾವು ಇರುತ್ತೆ, ಹೀಗಾಗಿ ನಾಗರ ಮೂರ್ತಿ ಸಿಕ್ಕಿದೆ ಅಂತ ಹೇಳಿ ಕೆಲವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಅಷ್ಟೇ ಅಲ್ಲ, ಉತ್ಖನನ ಕಾರ್ಯದಲ್ಲಿ ಹಾವು ಪತ್ತೆಯಾಗಿರುವಂತದ್ದು ಇದೀಗ ಸ್ಥಳೀಯರಲ್ಲಿ ಆತಂಕ ಹಾಗೆ ಕುತೂಹಲವನ್ನ ಮೂಡಿಸಿದೆ. ಸಾಮಾನ್ಯವಾಗಿ ದೇವಾಲಯದ ಕೆತ್ತನೆಗಳಲ್ಲಿ ಒಂದೇ ಹೆಡೆಯ ನಾಗರ ಕಲ್ಲುಗಳು ಕಂಡು ಬರುವಂತದ್ದು ಸಹಜ. ಈ ಹಿಂದಿನ ಉತ್ಖನನದಲ್ಲೂ ಕೂಡ ಅಂತಹ ಶಿಲೆಗಳು ಸಿಕ್ಕಿತ್ತು. ಆದ್ರೆ ಇದೇ ಮೊದಲ ಬಾರಿಗೆ ಬರೋಬ್ಬರಿ 3 ಹೆಡೆಗಳು ಉಳ್ಳಂತಹ ಸರ್ಪದ ಶಿಲ್ಪವೊಂದು ಪತ್ತೆಯಾಗಿದೆ. ವಿಶೇಷ ಅಂತ ಹೇಳಿದ್ರೆ ಹಸಿರು ಬಳಪದ ಕಲ್ಲಿನ ಮೇಲೆ ಅತಿ ಸೂಕ್ಷ್ಮವಾಗಿ ಕೆತ್ತಲಾಗಿರುವಂತಹ ಈ ಒಂದು ಶಿಲ್ಪದಲ್ಲಿ ನಾಗಮಣಿಯನ್ನ ಹೋಲುವಂತ ರಚನೆಯು ಕೂಡ ಕಂಡು ಬಂದಿರುವಂತದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಈ ಶಿಲ್ಪವು ಅಂದಿನ ಕಾಲದ ಶಿಲ್ಪಿಗಳ ನೈಪುಣ್ಯತೆಗೆ ಸಾಕ್ಷಿಯಾಗಿದೆ. ಉತ್ಖನನದ ಎ ಬ್ಲಾಕ್ ಗುಂಡಿಯಲ್ಲಿ ಅಗೆಯುವಂತಹ ಕಾರ್ಯ ಆರಂಭ ಆಗ್ತಿದ್ದ ಹಾಗೆ ಅಡಿಕೆ ಆಕಾರದ ವಿಶಿಷ್ಟ ಶಿಲೆಗಳು ಲಭ್ಯವಾಗಿದೆ. ಇದು ಯಾವುದಾದ್ರೂ ವಿಗ್ರಹದ ಕಿರೀಟದ ಭಾಗ ಆಗಿರಬಹುದು ಅಥವಾ ಕಳಸದಂತಹ ಶಿಲೆಯ ಮೇಲ್ಭಾಗದ ಭಗ್ನ ಅವಶೇಷಗಳಾಗಿರಬಹುದು ಅಂತ ಹೇಳಿ ಊಹೆಯನ್ನ ಮಾಡಲಾಗಿದೆ. ಇದರ ಕುರಿತು ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಹೆಚ್ಚಿನ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ 10x10 ಸ್ಕ್ವೇರ್ ಮೀಟರ್ ಸುತ್ತಳತೆಯಲ್ಲಿ ಒಟ್ಟು 4 ಬ್ಲಾಕ್ಗಳಲ್ಲಿ ವಿಂಗಡಣೆಯನ್ನ ಮಾಡಿ ಉತ್ಖನನ ಕಾರ್ಯವನ್ನ ನಡೆಸಲಾಗಿದೆ. ಸದ್ಯ 4 ಬ್ಲಾಕ್ಗಳ ಮಧ್ಯದ 2 ಗೋಡೆಗಳನ್ನ ತೆರವುಗೊಳಿಸಲಾಗಿದ್ದು, ಗೋಡೆಯಲ್ಲಿ ಇದ್ದಂತಹ ಬೃಹತ್ ಬಂಡೆಗೆ ಕಟ್ಟಿಗೆಯ ಆಧಾರವನ್ನ ಕೊಡಲಾಗಿದೆ. ಆಳಕ್ಕೆ ಇಳಿದಂತೆಲ್ಲ ಮಣ್ಣಿನ ಪದರಗಳು ಬದಲಾವಣೆಯಾಗಿದ್ದು ಕಾರ್ಯ ಅತ್ಯಂತ ಸೂಕ್ಷ್ಮವಾಗಿ ನಡೆಸಲಾಗ್ತಾ ಇದೆ. ಈವರೆಗೆ ಶಿವಲಿಂಗ ಪೀಠ, ನಾಗರಕಲ್ಲು, ಪ್ರಾಣಿಗಳ ಮೂಳೆಗಳು ಸೇರಿದಂತೆ 40ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿದೆ. ಇತ್ತೀಚೆಗೆ ಗ್ರಾಮದ ಎಲ್ಲೆಡೆಯಲ್ಲಿ ಶೋಧ ಕಾರ್ಯವನ್ನ ಮಾಡಿದಾಗ 7 ತಲೆಯ ಹಾಗೂ ತಲೆಯ ಮೇಲೆ ನಾಗಮಣಿ ಹೊಂದಿರುವಂತಹ ಘಟಸರ್ಪ ಮಾದರಿಯ ಶಿಲ್ಪಗಳು ಕೂಡ ಪತ್ತೆಯಾಗಿತ್ತು. ಇನ್ನು ಬಾವಿಯಲ್ಲೂ ಕೂಡ ದೇವಾಲಯಗಳ ಶಿಲಾ ಕಂಬಗಳು ಮತ್ತು ವಿವಿಧ ಮಾದರಿಯ ಉಬ್ಬು ಶಿಲೆಗಳು ಕೂಡ ಪತ್ತೆಯಾಗಿತ್ತು. ಇವುಗಳನ್ನ ಪುರಾತತ್ವ ಇಲಾಖೆ ವಶಕ್ಕೆ ಪಡೆದಿತ್ತು. ಲಕ್ಕುಂಡಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳು ಕೇವಲ ಶಿಲ್ಪಕಲೆಗಳಷ್ಟೇ ಅಲ್ಲ, ಐಶ್ವರ್ಯಕ್ಕೂ ಕೂಡ ಹೆಸರಾಗಿತ್ತು ಅನ್ನುವಂಥ ಪ್ರತೀತಿ ಇದೆ. ಇತ್ತೀಚೆಗೆ ಲಕ್ಕುಂಡಿ ಸಮೀಪದ ಕಣವಿ ಹೊಸೂರು ಗುಡ್ಡದ ಸಾಲಿನಲ್ಲಿ ಬಂಗಾರದ ಗಣಿಯನ್ನ ಹೋಲುವಂತಹ ಪುರಾತನ ಗುಹೆಗಳು ಕೂಡ ಪತ್ತೆಯಾಗಿತ್ತು. ಬ್ರಿಟಿಷರ ಕಾಲದಲ್ಲೂ ಕೂಡ ಇಲ್ಲಿ ಚಿನ್ನದ ಶೋಧ ನಡೆದಿತ್ತು ಅಂತ ಹೇಳಲಾಗುವಂತಹ ಬಾವಿಗಳು ಮತ್ತು ಸುರಂಗ ಮಾರ್ಗಗಳು ಕೂಡ ಕುತೂಹಲವನ್ನ ಮೂಡಿಸಿತ್ತು. ಲಕ್ಕುಂಡಿಯಲ್ಲಿ ಟಂಕಶಾಲೆ ಇತ್ತು ಅನ್ನುವಂಥ ಐತಿಹಾಸಿಕ ಉಲ್ಲೇಖ ಕೂಡ ಇದೆ. ಇದೀಗ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ಉತ್ಖನನದಲ್ಲಿ ನಾಗಮಣಿ ಮತ್ತು ವಿಶಿಷ್ಟ ಶಿಲ್ಪಗಳು ಸಿಗ್ತಾ ಇರುವಂತದ್ದು ಈ ಪ್ರದೇಶದಲ್ಲಿ ಅಡಗಿರಬಹುದಾದ ಮತ್ತಷ್ಟು ಐತಿಹಾಸಿಕ ಸಂಪತ್ತು ಅಥವಾ ಗುಪ್ತ ನಿಧಿಯ ಮೇಲಿನ ಕುತೂಹಲವನ್ನ ಇಮ್ಮಡಿಗೊಳಿಸಿದೆ. ಮುಂದಿನ ದಿನದಲ್ಲಿ ಇನ್ನು ಆಳಕ್ಕೆ ಉತ್ಖನನ ನಡೆದರೆ ಕಲ್ಯಾಣ ಚಾಲುಕ್ಯರ ಕಾಲದ ಅಥವಾ ಹಿಂದಿನ ಬದುಕು, ಸಂಸ್ಕೃತಿ ಮತ್ತು ವೈಭವದ ಮೇಲೆ ಬೆಳಕು ಚೆಲ್ಲುವಂತ ಮಹತ್ವದ ಆಧಾರಗಳು ಸಿಗುವಂತ ನಿರೀಕ್ಷೆ ಇದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.